ಪಾಕೆ ಎಲ್ಲೋದ್ರು ಒಂದು ಯಾವಾಗಿಂದ ಹೋಗ್ಕತ್ತೀನಿ. ಹೇಳಿ ನಾನು ಊರಿಗೆ ಹೋಗ್ತೀನಂತ. ಹಾಂ, ಎಲ್ಲಿ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಸೆನ್ಸ್ ಹೇಳಲಿಕ್ಕೀಗಾರ. ಮತ್ತು ಬಸ್ ಲೇಟ್ ಆಕೈತಿ, ಏನು ಮಾಡೋದು, ಎಲ್ಲಿ ಹೋಗ್ಲಿಕ್ಕೆ? ಹಾಸ್ಪಿಟಲ್ನಾಗೂ ಇಲ್ಲ, ಇಲ್ಲಿ ಮನ್ಯಾಗ ಬಂದ್ರೆ ಮನ್ಯಾಗೂ ಇಲ್ಲ, ಎಲ್ಲಿ ಹೋಗ್ಲು? ಏನು ಹುಡುಗಿ ಮಾಹಿತಿ? ಅಣ್ಣ ನೀವು ಇಲ್ಲಿ ಯಾಕೆ ಇಷ್ಟು ಚಿಂತೆ ಒಳಗಿದ್ದೀರಿ? ಯಾಕೆ ಏನಾಯಿತು? ಏನಾರು ಬೇಕಾಗಿತ್ತು? ಅಯ್ಯೋ ಬ್ರೋ, ನಾನು ಹೆಂಡತಿ ಹುಡ್ಕಾಕತ್ತೀನಿ, ಎಲ್ಲದ ಸಿಗವಳು ನೋಡು. ಅಯ್ಯೋ ಸೇಮ್ ಪ್ರಾಬ್ಲಮ್. ನಾನು ನನ್ನ ಹೆಂಡತಿ ಹುಡ್ಕಾಕತ್ತೀನಿ, ಆಕಿನೂ ಇಲ್ಲಿ ಸಿಗವಳು. ಹಾಸ್ಪಿಟಲ್ನಾಗೂ ನೋಡಿದೆ, ಮನ್ಯಾಗೂ ನೋಡಿದೆ, ಇಲ್ಲಿ ಇಲ್ಲ. ಎಲ್ಲ ಹೋದ್ಲಂತ ನಾನು ಹುಡ್ಕಾಕತ್ತಿದ್ದೆ ನಾವು ಇಬ್ರು. ವಿ ಆರ್ ಆನ್ ಸೇಮ್ ಬೋಟ್ ಬ್ರೋ. ಏನು ಡೈಲಾಗ್ ಹೇಳ್ತೀರಿ? ಈ ಹುಡುಗಿ ಹೆಣ್ಮಕ್ಳು ಹಿಂಗೆ, ಅದ್ರಾಗ ಅಕ್ಕ ತಂಗಿ ಸಿಕ್ಬಿಟ್ಟಾರ, ಎಲ್ಲಿ ಮಾತಾಡ್ಕೊತ ಕೂತಾರೆ ಯಾರಿಗೆ ಗೊತ್ತು. ಕೈಯಾಗ ಸಿಗವಲ್ದು. ಇಲ್ಲಿ ಬಂದಾರ ಒಟ್ಟ ನನ್ನ ಕೈಯಾಗೆ ಸಿಗಲ್ಲ ಹುಡುಕಿ ನನ್ನ ಹೆಂಡತಿ. ಎಲ್ಲಿರ್ತಾಳೆ ನೀನು ಗೊತ್ತೇ ಆಗಲ್ಲ. ಅದ್ರಾಗ ಅವ್ರ ಊರೊಂದು, ಅವ್ರ ಊರು ನಮಗೆ ಗೊತ್ತಿಲ್ಲ, ಅವ್ರಿಗೆಲ್ಲ ಗೊತ್ತೈತಿ, ಎಲ್ಲಿ ತಿರ್ಗಾಡ್ತಾವೆ ಏನು. ಯಪ್ಪ, ಖರೆ ನೋಡ್ರಿ, ನಂದು ಮೈಂಡ್ ವೈಸ್ ಇದೇ ಇತ್ತು. ನೀ ಎಲ್ಲರ ನೋಡಿ ಬಾಕ್ಯಾಗ? ನಾನು ನಿಮಗೆ ಅದೇ ಕೇಳ್ಬೇಕಂದಿದ್ದೆ, ನೀವೆಲ್ಲರೂ ನೋಡಿರಿ ಲಕ್ಷ್ಮೀಜಿ? ಹೇ ಇಲ್ಲ, ನಾನು ನೋಡಿಲ್ಲ. ಯಾಕೆ ಏನಾಗಿತ್ತು? ಏನೋ ಅಪ್ಸೆಟ್ನಾಗ ಅದಿರ ಅನ್ಸಕತ್ತೈತಿ. ಇಲ್ಲ, ನಂಗೆ ಆಫೀಸ್ನಾಗ ಕಾಲ್ ಮ್ಯಾಗ ಕಾಲ್ ಬರಾಕತ್ತಾವು. ಸೂಟಿ ತೊಗೊಂಡದೆ, ಈಗ ಜಾಯ್ನ್ ಆಗಿದ್ದೀನಿ. ಸೂಟಿ ತೊಗೊಳದೆ 4 ದಿನ ಆಯಿತು, ಎಕ್ಸ್ಟ್ರಾ ಆಯಿತು. ಮತ್ತು ಅವ್ರು ಸೂಟಿನೂ ಕೊಡಬೇಕು, ನೌಕರಿ ರೊಕ್ಕನೂ ಕೊಡ್ಬೇಕಂದ್ರೆ ಹೆಂಗೆ ಹೋಗ್ಬೇಕಲ್ಲ. ಅದಕ್ಕೆ ಸಾಯಂಕಾಲ ಹೋಗ್ಬೇಕಂದಿ ನಾನು. ಅದಕ್ಕೆ ಹೇಳುವುದಿನ ನಾವು ಊರಿಗೆ ಹೋಗ್ತೀನಿ ಅಂತೇಳಿ ಎಲ್ಲ ಹೇಳೀನಿ. ಹೋಗಿ ಮಾಮಾರಿಗೆ ಬೆಟ್ಟಾಗಂದ್ಲು, ಅವ್ರಿಗೆ ಭೇಟಿಯಾಗಿನೂ ಮತ್ತು ಅತ್ತಿಗೂ ಭೇಟಿಯಾಗಿ ಬಂದೆ. ಈಕೆ ನೋಡಿದರೆ ಎಲ್ಲಿ ಪತಾನೇ ಇಲ್ಲ. ಹೌದು, ನಾನು ಇವತ್ತು ಊರಿಗೆ ಹೋಗ್ಬೇಕಂದಿದ್ದೆ. ನಂದು ಕೆಲಸ ಭಾಳ ಐತಿ, ಮತ್ತು ಅಪ್ಪಾರೂ ಮತ್ತು ಅತ್ತಿರಿಗೆ ನೋಡ್ಬೇಕನ್ನಕತ್ತಾರತ್ತ. ನಾವು ಹೋದ್ರೆ ಅವ್ರು ಬರಾಕತ್ತೈತಿ, ಇಲ್ಲಿಕಂದ್ರೆ ಆಫೀಸ್ ಬಿಟ್ಟ ಬರೋಕ್ಕಾಗಲ್ಲ. ಅಮ್ಮ ಬಾ ಅಂದ್ರೆ ಅಮ್ಮ ಬರಲ್ಲ ಅಂತ, ಅಪ್ಪನ ಜೊತೆ ಬರ್ತಾ ಇರ್ತ. ಅದಕ್ಕೆ ನಾನು ಹೋಗ್ಬೇಕಂದೀನಿ. ಹೌದು, ನಂಗೆ ಈ ಊರನ್ ಬಸ್ ಟೈಮಿಂಗೂ ಗೊತ್ತಿಲ್ಲ, ಆಕೆಗೆಲ್ಲ ಗೊತ್ತಿರ್ತೈತೆ. ಹುಡ್ಕಾಕತ್ರ ಆಕೆ ಎಲ್ಲಿ ಸಿಗವಳು. ಕಾಲ್ ಮಾಡ್ಬೇಕಲ್ಲ? ಮಾಡೀನಿ ಬ್ರೋ, ಎತ್ತವಳ್ರು. ನಂದು ನನ್ನ ಹೆಂಡತಿ ಎತ್ತಲಾಗ. ಒಂದು ಕೆಲಸ ಮಾಡಿರಿ, ನಾನು ಊರಿಗೆ ಹೊಂಟೀನಿ. ಇಬ್ಬರು ಹೋಗೋದು ಒಂದೇ ಊರಲ್ಲ. ನಾನೇ ನಿಮಗೆ ಕಾರ್ನ್ಯಾಗ ಬಿಡ್ತೀನಿ. ಮತ್ತು ಯಾಕೆ ಬಸ್ ಗೀಸ ಅನ್ಕೊತ ಹೋಗ್ತೀರಿ? ಕಾರ್ನ್ಯಾಗ ಹೋದ್ರೆ ಲಘುನೂ ಹೋಗ್ತೀವಿ. ನನಗೂ ಯಾರೂ ಇಲ್ಲ, ನೀವು ಕಂಪ್ನಿ ಕೊಟ್ಟಂಗೆ ಆಕೈತಿ. ಬರ್ರಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ ಬಿಡ್ರಿ, ನಾವು ಹೋಗ್ತೀನಿ. ತೊಂದರೆಗಿಂದ್ರೆ ಏನೈತಿ ಬ್ರೋ? ನಾನು ಒಬ್ಬನೇ ಹೋಗ್ಬೇಕು, ಒಬ್ಬನೇ ಗಾಡಿ ಹಿಡಿಬೇಕು, ನಂಗೂ ಬೋರ್ ಆಗ್ತೈತಿ. ಅದ್ರಾಗ ನೈಟ್ ಜರ್ನಿ, ಯಾರೋ ಒಬ್ಬರು ಆಜು ಬಾಜು ಇದ್ರೆ ಒಂದು ಸ್ವಲ್ಪ ಮಾಡ್ಕೋತ ಹೋದ್ರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಇದಕ್ಕೆ ನಿಧಿ ಬಂದ್ಬಿಡ್ತಾವು. ಬರ್ರಿ ಬ್ರೋ, ಹೋಗೋಣ ಅಂತ. ಅಲ್ಲ, ನಿಮಗೆ ಸುಮ್ಮನೆ ನಿಮಗೆ ಇದು ಆಕೈತಂತ. ಅಯ್ಯೋ, ಏನೂ ಆಗಲ್ಲ. ನಾ ಹೋಗೋದ್ರಾಗೆ ನೀವು ಒಂದು ಕುಂದಿರ್ತೀರಿ. ನಾನು ನಿಮ್ಗೆ ಎಕ್ಸ್ಟ್ರಾ ಕರ್ಕೊಂಡು ಹೊಂಟೀನಿ, ಏನಿಲ್ಲ. ನನಗೇನು ಪ್ರಾಬ್ಲಮ್ ಆಗಲ್ಲ. ಬರ್ರಿ ಹೋಗೋಣ ಅಂತ. ಊಟ ಗೀಟ ಮಾಡಿ ಅವರಿಬ್ರು ಎಲ್ಲದಾಗ ಮಾಡ್ದು ಮೊದಲೇ ಸಿಗೋದಿಲ್ಲ ಇವರಿಬ್ರು. ಅದು ಕರಿ ಬ್ರೋ. ಈಗ 15 ದಿನ ಇಲ್ಲಿ ಇರ್ತೀನಿ ಅನ್ನೋ ಥರ 15 ದಿನ ಇರ್ತಾರೋ, 1 ತಿಂಗಳು ಇರ್ತಾರೋ, ದೇವರಿಗೆ ಗೊತ್ತು. ಅದ್ರಾಗ ಹೆಣ್ಮಕ್ಳು ತಗೊಳ್ಳೋ ಮನೆಗೆ ಬಂದ್ರೆ ಮುಗಿದು ಹೋಯ್ತು. ಅವ್ರು 15 ದಿನ ಅಂದ್ರೆ ಅದು 1 ತಿಂಗಳೇ ಅಂತ ಅರ್ಥ. ಅವರು ಮಾತೇ ಇಲ್ಲ. ಅವ್ರಿಗೆ ಹತ್ರ ದಿನ ಹೋಗಿದ್ದೇ ಗೊತ್ತಾಗಲ್ಲ ಅಂತಾರೆ. ನಮಗಲ್ಲಿ ದಿನ ಕಳೆಯೋದೇ ಗೊತ್ತಾಗಲ್ಲ. ದಿನ ಹೋಗೋದೇ ಇಲ್ಲ ಅವ್ರಿಲ್ಲಾರ್ದೆ. ಇವ್ರಿಗೆ ಹೆಂಗೆ ಹೇಳ್ಬೇಕು ಏನೇನು? ಏನು ಮಾಡೋದು? ಇಲ್ಲಿ ನಾನು ಅವ್ರ ಅಮ್ಮಗೆ ಆರಾಮಿಲ್ಲ, ನಾನು ಸುಮ್ಮನೆ ಇರಲಿ ಅಂತ ಬಿಟ್ಟಿನಿ. ನೀವು ಹೇಳೋದು ಕರೇನೆ. ನೀವೆಲ್ಲ ಲಕ್ಷ್ಮಿಗೆ ಬಿಟ್ಟಿರೋದಿಲ್ಲ, ಒಂದ್ಸಲಿನೂ ಬಾಕಿಯಾಗಿ ಬಿಟ್ಟೇ ಇಲ್ಲ. ಆಕೆ ಬಂದೇ ಇಲ್ಲ ಮದುವೆದಾಗಿಂದ ಇಲ್ಲಿ. ನಾ ಬಿಟ್ಟಿರ್ಬೇಕಲ್ಲ, ಅದೇ ನನಗೆ ಈಗ ವಜ್ಜೈತಿ. ಅಂದರೂ ನಡೀತೈತಿ. ಅಪ್ಪ ಅದಾರ, ನಿಮಗಿನ್ನ ಮನ್ಯಾಗ ಅಪ್ಪ ಅದಾರ, ನಂಗಲ್ಲಿ ಯಾರೂ ಇಲ್ಲ. ಅಪ್ಪನೂ ಬರ್ತಾರ, ಅಮ್ಮನೂ ಇಲ್ಲಿ ಅದಾಳ, ಒಬ್ಬಾಕಿನೇ ಇರ್ಬೇಕಲ್ಲ. ಅದಕ್ಕೆ ಆಫೀಸ್ನಾಗೆ ಇದ್ದು ಬಿಡ್ತೀನಿ ನಾ ಮುಂಜಾನೆ ಸಂಜೆ ತನಕ. ರಾತ್ರಿ ಬಂದು ನೈಟ್ ಬಂದು ಮಲ್ಕೊಳ್ಳೋದು. ಭಾಳ ಓವರ್ ಕೆಲಸ ಇದ್ರೆ ಅಲ್ಲೇ ಒಂದು ರೂಮ್ ಐತಿ, ಅಲ್ಲಿ ಮಲ್ಕೊಂಡ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ರೂಢಿ ಆಗ್ಬಿಟ್ಟೈತಿ. ಹೌದಾ? ಹ್ಞೂ ಬ್ರೋ, ಒಂದ್ಸಲಿ ನಮ್ಮ ಆಫೀಸಿಗೆ ಬರ್ರಿ ನೀವು. ಓ, ಬರ್ತೀನಿ ಬ್ರೋ, ಒಂದು ಸ್ವಲ್ಪ ಟೈಮ್ ಖಾಲಿ ಇದ್ರೆ ಬರ್ತೀನಿ. ಈಗ ಹೋದ್ಕೂಳೆ ವರ್ಕ್ ಮಾಡಬೇಕು, ನಾಳೆಯಿಂದ ಜಾಯ್ನ್ ಆಗಬೇಕು. ಡೋಂಟ್ ವರಿ, ಅಟ್ ತನಕ ನಾಳೆ ತನಕ ಹೋಗ್ತೀವಿ. ನಿಮ್ಮ ಮನೆ ತನಕ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ನಾನು ನಾಳೆ ವರ್ಕ್ ಮಾಡ್ಲಿಕ್ಕಂದ್ರೂ ನಡೀತೈತಿ. ನಾನು ಒಂದಿನ ರೆಸ್ಟ್ ಮಾಡ್ತೀನಿ. ನೀವು ಹೋಗಬೇಕಲ್ಲ. ಸೊ ನೀವು ಜಾಯ್ನ್ ಆಗುವಂತ್ರಿ. ಥ್ಯಾಂಕ್ ಯು ಸೋ ಮಚ್. ಇದ್ರಾಗ ಎಲ್ಲಿ ಥ್ಯಾಂಕ್ ಯು? ನೀವೇನು ಇಟ್ಟು ಥ್ಯಾಂಕ್ ಯು ಕ್ಯಾಶುವಲ್ ಆಗಿ ಮಾತಾಡತ್ತೀರಿ. ಹೇ ಶಶಿ, ನಿಮ್ಮಿಬ್ರು ಅಕ್ಕಗಳಿಗೆ ಎಲ್ಲರೂ ನೋಡಿ ಏನು? ಅವರ ಇಬ್ರು ಅಲ್ಲಿ ಬಸ್ ಸ್ಟಾಪ್ನಾಗ ಇದ್ರು, ನನ್ನ ಜೊತೆ ಬಂದರು. ಇಲ್ಲೇ ಬರಾಕತ್ತಾರ ಹಿಂದೆ. ಹೌದಾ? ಚಲೋ ಆಯ್ತಲ್ಲ. ನೀ ಯಾಕೆ ಹಿಂಗೆ ಮುಖ ಮಾಡಿ? ಏನಿಲ್ರಿ ಮಾಮರಿ. ಏನಾಯ್ತು? ಹೇಳಿದೆ ಅಲ್ರಿ, ಏನೂ ಇಲ್ಲ ಅಂತ್ರಿ. ಬಿಸಿಲು ಭಾಳ ಇತ್ತಲ್ರಿ, ಒಂದು ಸ್ವಲ್ಪ ಸ್ಟ್ರೆಸ್ ಆಗಾಕತ್ತೈತ್ರಿ. ಹೌದಾ? ಹೋಯ್ತಾಯ್ತು, ರೆಸ್ಟ್ ಮಾಡು. ಆಯ್ತು ರೀ. ನೀವೇನೋ ಊರಿಗೆ ಹೋಗೋರದಿರತ್ತಿಬ್ರು? ಹ್ಞೂ, ಮತ್ತೆ ಹೋಗಬೇಕಲ್ಲ, ಕೆಲಸ ಅದಾವು. ನಮ್ಮೂ ಕೆಲಸ ಅದಾವು. ಆಯ್ತಾಯ್ತು, ಹುಷಾರಾಗಿ ಹೋಗ್ಬರ್ರಿ. ಹ್ಞೂ, ಹ್ಯಾಪಿ ಜರ್ನಿ ಬೋತ್ ಆಫ್ ಯು. ಥ್ಯಾಂಕ್ ಯು ಪಾ. ಹೋಗಿ ನಿಮ್ಮ ಅಪ್ಪ ರೆಸ್ಟ್ ಮಾಡಿ, ನಿಮ್ಮ ಮುಖ ನೋಡೋಕ್ಕಾಗೋಯ್ತು. ಆಯ್ತಾಯ್ತು ರೀ. ಇವ ಯಾಕೆ ಯಾವಾಗೂ ಹಿಂಗೆ ಇರ್ತಾನೆ?
ಲವ್ ಮ್ಯಾರೇಜಿಗೆ ಹುಚ್ಚಾಗೇನ್ರಿ ಅದಕ್ಕೆ. ಏನು ಹೇಳಿದ್ರಿ ಬ್ರೋ? ಸುಮ್ ಮಜಾಕ್ ಮಾಡಿದೆ. ಪಾಪ ನೈಟೆಲ್ಲ ಅಲ್ಲಿ ಹಾಸ್ಪಿಟಲ್ನಾಗ ಇದ್ದೇನೆ, ಇದ್ದೇ ಇಲ್ಲ ಅದಕ್ಕೆ ಹಂಗೆ ಆಗಿರ್ಬೇಕ್ರಿ. ಹೌದು ಹೌದು, ನೈಟಲ್ಲಿ ಇದ್ದೆ ನಿನ್ನೆ, ನಾನು ನೋಡೀನಿ. ಇಬ್ರು ಎಲ್ಲಿ ಹೋಗಿದ್ರಿ? ಒಂದು ಯಾವಾಗಿಂದ ಹುಡ್ಕಾಕತ್ತೀವಿ, ಎಲ್ಲಿ ಹೋಗಿದ್ರಿ ಇಬ್ರು ಅಕ್ಕ ತಂಗಿ? ಎಲ್ಲಿ ಹೋಗಿದ್ರಿ ನೀವು? ಇಲ್ರಿ ನಿಮಗೆ ಬಸ್ ಕೇಳ್ಬೇಕಂತೇಳಿ ಹೋಗಿದ್ದೆ ರೀ ನಾ ಬಸ್ ಸ್ಟ್ಯಾಂಡಿಗೆ. ಹೌದಾ? ಏನಾದ್ರದ್ದೇನು ನೀವು ಗ್ಯಾಸ್ ತೊಗೋಬಾರ್ದಿತ್ರಿ. ಹೆಂಗಾದ್ರೂ ನಾನು ಹೊಂಟೀನಿ, ಅವ್ರಿಗೆ ನಮ್ಮ ಕಾರ್ನಾಗೆ ಕರ್ಕೊಂಡು ಹೋಗ್ತೀನಿ ರೀ. ಓ ಗುಡ್ ಐಡಿಯಾ ನೋಡಿರಿ, ಚಲೋ ಐಡಿಯಾ ಕೊಟ್ರಿ. ಹಂಗೆ ಮಾಡಿರಿ, ನೀವು ಒಬ್ಬರೇ ಹಾಕಿರಿ, ಸುಮ್ಮನೆ ಕಾರ್ ಹೊಡಿದು. ನನಗೂ ಒಂದು ಸ್ವಲ್ಪ ಅಂಜಿಕೆ ಹೋಯ್ತು, ಒಬ್ಬರು ಅದಾರ ನಿಮ್ಮ ಜೊತೆ ಅಂತ ಹೇಳಿ ಖುಷಿ ಆಯ್ತು ನೋಡಿರಿ. ಅವರು ಬ್ಯಾಡ್ ಅನ್ನಕತ್ತಿದ್ರು, ನಾನೇ ಅಂದೆ ಇರಲಿ ನನಗೂ ಕಂಪ್ನಿ ಆಕೈತಿ, ಹೋಗುನ್ ಬರ್ರಿ ಅಂತ ಲಕ್ಷ್ಮಿಗೆಲ್ಲ ಅವ್ರಿಗೆ ಹೇಳಿದೆ. ಹ್ಞೂ ಲಕ್ಷ್ಮಿ. ಮಾಮಾರಿಗೆ ಹೋಗಿ ಬರ್ರಿ, ಅವ್ರಿಗೂ ಮತ್ತೆ ನೀತಿ ಗೀತಿ ಬರ್ತೈತೆ ರೀ, ಲಾಂಗ್ ಜರ್ನಿ ಆಕೈತ್ಲ, ನೀವಿದ್ರ ಒಂದು ಸ್ವಲ್ಪ ನಮಗೂ ಚಿಂತೆ ಇರಲ್ರಿ. ಹೋಗಿ ಬರ್ರಿ. ಹ್ಞೂ ಲಕ್ಷ್ಮಿ, ನಾನು ಹ್ಞೂ ಅಂದೀನಿ, ಹೋಗ್ತೇವೆ. ಆಯ್ತು, ಚಲೋ ಆಯ್ತು ನೋಡಿರಿ. ಬಸ್ನಾಗ ಅಟ್ ಗದ್ದಲ್ದಾಗ ಹೋಗೋಕ್ಕಿಂತ ನೀವು ಆರಾಮ್ ಹೋಗ್ತೀರಿ, ನನಗೂ ಕೇಳಿ ಇದು ಆಯ್ತು. ಎಷ್ಟೊತ್ತನ ಆಯ್ತು ಭಾಗ್ಯ, ನಾನು ನಿನಗೆ ಹುಡ್ಕಾಕತ್ತ ಹೇಳಿನಿ ಹೋಗುದೈತೆ ಅಂತ. ಎಲ್ಲಿ ಹೋಗಿದ್ದಿ ಹೇಳಾರ ಹೋಗ್ಬೇಕಲ್ಲ, ಫೋನ್ ಹಚ್ಚಾಕತ್ತೀನಿ, ಫೋನಲ್ಲಿ ರಿಸೀವ್ ಮಾಡ್ಬೇಕಲ್ಲ. ಇಲ್ಲ, ಅದು ಫೋನ್ ಅಮ್ಮನ ಕಡೆನೇ ಬಿಟ್ಟು ಬಂದಿದ್ದೆ ನಾನು. ಒಂದು ಸ್ವಲ್ಪ ನಿನಗೆ ಏನೂ ಇರುದೇ ಇಲ್ವಾ? ಇಲ್ರಿ, ಸಾರಿ ರೀ. ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕಾ? ಏನ್ರಿ ಹೇಳ್ರಿ ಇಲ್ಲೇ. ರೀ ಅಕ್ಕ, ಪಾಪ ಮಾಮ ಕರೆಯಕತ್ತಾರೆ, ಮತ್ತು ನೀ ಇಲ್ಲೊಂದು 15 ದಿನ ಇರೇಕಿ, ಪಾಪ ಏನರ ಪರ್ಸ್ನಲ್ ಮಾತಾಡ್ತಿರ್ತೈತಿ. ನೀನು ನೋಡ್ರಿ ಇಲ್ಲೇ ಮಾತಾಡತ್ತಿ ನಮ್ಮಿಬ್ಬರ ಜೊತೆ, ಇಬ್ಬರ ಮುಂದೆ ಗೊತ್ತಾಗಲ್ಲ ನಿನಗಟ್ಟು ಏನದೀವ, ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ಬೇಕು. ನೀ ಏನು ಹೋಗಿ ಹೋಗಿ ಮಾಮಾರ್ ಕರೆಯಕತ್ತಾರ. ಏ ಹುಚ್ಚಿ, ಏನು ಮಾತಾಡ್ಕತಿ ಸುಮ್ಮನೆ. ಅಯ್ಯೋ ಅಟ್ಯಾಕ್ ನಾಚ್ಕೋತಿ. ನನಗೂ ಮದುವೆನೇ ಆಗೈತಿ, ನಿಂದು ಮದುವೆ ಆಗೈತಿ, ಅದ್ರಾಗ ಏನು ನಾಚೋದೈತಿ? ಲಕ್ಷ್ಮಿ, ನೀ ಭಾಳ ಪಿಕ್ಚರ್ ಸೀರಿಯಲ್ ಭಾಳ ನೋಡಕತ್ತಿ ಅನ್ಸಾಕತೈತಿ. ಹೇ ಹೋಗು ಹೋಗು ಹೋಗು, ಹಂಗೆ ನಮಗೂ ಪರ್ಸ್ನಲ್ ಒಂದು ಸ್ವಲ್ಪ ಸ್ಪೇಸ್ ಬೇಕು ಗಂಡ ಹೆಂಡತಿಗೆ, ಅದನ್ನಾರು ತಿಳ್ಕೊ. ಹೋಗಿ ನೀ. ಹೋ ನಿಂಗೆ ಬೇಕಾ? ಅತ್ತೇನು ಹೇಳಲ್ಲ ಬಾಯಿ ಬಿಟ್ಟು. ಅದನ್ನು ಬಿಟ್ಟು ನಂದು ಹೇಳಕ್ಕೆ ಬರ್ತಾ. ಆಯ್ತು. ಹೋಗು ಮಾತಾಡೋದು ನಿನ್ನ ಗಂಡನ ಜೊತೆ. ಆಯ್ತಲ್ಲಿ ಹೋಗು, ಸಾಕು ನೀ. ಬರ್ರಿ ಹೋಗುನು. ಲಕ್ಷ್ಮಿ, ನಿನಗೆ ನನ್ನ ಮೇಲೆ ಅಟ್ಟಲವು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದಿ, ಏನೇನು ಹೇಳತ್ತಿದ್ದಿ ನಿಮ್ಮ ಅಕ್ಕನ ಮುಂದೆ? ಅಯ್ಯೋ ಹಂಗೇನಿಲ್ರಿ, ಆಕೆಗೇನು ಗೊತ್ತಾಗಲ್ರಿ, ನಮ್ಮ ಅಕ್ಕಗತ್ತೆ ಹೇಳಾಕತ್ತಿದೆ ಅಷ್ಟೇ ರೀ. ಯಾಕೋ ನೀನು ಬ್ಯಾಡೇನು ನನ್ನ ಜೊತೆ ಮಾತಾಡಲ್ಲ ಏನು? ಹೋಗ್ರಿ, ನಂಗೆ ನಾಚಿಕೆ ಆಕೈತಿ. ನಾನು ಆಗ್ಲ ರಾಜಕೀಯ ಈಗ ಆಗ್ತಿದ್ದೇನೆ. ಹೋಗ್ರಿ. ಯಾಕ್ರಿ? ಲಕ್ಷ್ಮಿ, ನನಗೆ ನೀನು ಬಿಟ್ಟಿದ್ದ ಭಾಳ ದಿನ ಇರೋಕ್ಕಾಗಲ್ಲ, 15 ದಿನ ಆದ್ಮೇಲೆ ಬಂದ್ಬಿಡು. ಹ್ಞೂ ರೀ, ಆಯ್ತು ರೀ. ನೀವು ಟೈಮ್ ಟು ಟೈಮ್ ಊಟ ಮಾಡಿರಿ, ಕೆಲಸದಿದ್ರಾಗ ಮರ್ತು ಕುಂದ್ರಬೇಡ್ರಿ, ಚೆನ್ನಾಗಿ ನಿದ್ದೆ ಮಾಡಿರಿ, ಆಯ್ತು ರೀ. ಮನೆಗೆ ಬರ್ರಿ, ಮತ್ತು ಅಲ್ಲೇ ಆಫೀಸ್ನಾಗೆ ಇದ್ದು ಬಿಡಬೇಡ್ರಿ, ಆಯಿತು. ಚಂದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಮಾಡಿರಿ. ಹಂಗೆ ಕಾಲ್ ಮಾಡಿರಿ, ನೀವು ಕಾಲ್ ಮಾಡಿದ್ದು ಮರಿಬೇಡ್ರಿ. ನಾ ಏನು ಮಾಡ್ತೀನಿ, ನೀ ಕಾಲ್ ರಿಸೀವ್ ಮಾಡಿದ್ ಕಲಿ, ಇಲ್ಲೆಲ್ಲರೂ ಫೋನ್ ಇಟ್ಟು ಹೋಗ್ಬೇಡ ಆಯಿತು. ಫೋನ್ ನಿಂಗೆ ಇರ್ಲಿಕ್ಕಂದ್ರೆ ಅಮ್ಮಗಾರ ಹಚ್ತೀನಿ ಬಿಟ್ಟು ನಾನು, ಆದರೆ ನಿನ್ನ ಜೊತೆ ಮಾತಾಡ್ದೆ ಬೇರೆ, ಅಮ್ಮನ ಜೊತೆ ಮಾತಾಡ್ದೆ ಬೇರೆ. ಕಾಲ್ ರಿಸೀವ್ ಮಾಡುತ್ತ ಬಾ. ಆಯ್ತು ರೀ. ಐ ಮಿಸ್ ಯು ಲಕ್ಷ್ಮಿ. ಐ ಮಿಸ್ ಯು ಟೂ ರೀ.